ಮೈ ಚಾನೆಲ್. ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನವದೀಪ್ ಹಾಗೂ ಚಾರು ಮಾತಾಡ್ತಿರ್ತಾರೆ. ಏನಮ್ಮ ಚಾರು ಇನ್ಫಾರ್ಮ್ ಮಾಡದೆ ಬಂದಿದ್ಯಾ ಅಂತ ನವದೀಪ್ ಕೇಳ್ತಾರೆ. ಏನೋ ಇಲ್ಲ ಅಂಕಲ್, ನಿನ್ನೆ ಆಗಿರೋ ಇನ್ಸಿಡೆಂಟ್ ಇಂದ ಯಾಕೋ ಮೈಂಡ್ ಅಪ್ಸೆಟ್ ಆಗಿತ್ತು, ಅದಕ್ಕೋಸ್ಕರ ವಿವೇಕ್ ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್ ಅಂತ ಚಾರು ಹೇಳ್ತಾರೆ. ಸೋ ಸ್ವೀಟ್ ಆಫ್ ಯು ಚಾರು, ನಾನ್ ಹೇಳ್ದೆ ಅಲ್ವಾ ಡ್ಯಾಡ್, ಚಾರುಗೂ ನನ್ ಮೇಲೆ ಪ್ರೀತಿ ಆಗಿದೆ ಅಂತ, ಅದಕ್ಕೆ ಅಂತಾನೆ ನನ್ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತ ವಿವೇಕ್ ಖುಷಿಯಿಂದ ಹೇಳ್ತಾರೆ. ವೆರಿ ಗುಡ್ ಅಂತ ನವದೀಪ್ ಹೇಳ್ತಾರೆ. ಹೌದು ಸರ್, ನಿನ್ನೆ ಮನೆಯಿಂದ ಹೋದಾಗಿಂದ ನಿಮ್ ಮಗನ್ ಬಗ್ಗೆನೆ ಮಾತಾಡ್ತಿದ್ರು ಅಂತೀನಿ, ಪಾಪ ವಿವೇಕ್ ಹೇಟ್ ಆಗಿದೆ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಅವ್ರ ಬಗ್ಗೆನೆ ಮಾತಾಡ್ಕೊಂಡು ಓಡಾಡ್ತಿದ್ರು. ಬೆಳಗ್ಗೆ ಆಗ್ತಿದಂಗೆ ವಿವೇಕ್ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿ ಆರ್ಡರ್ ಮಾಡಿದ್ರು. ಇವ್ರ ಬಾಡಿ ಗಾರ್ಡ್ ಆದ್ಮೇಲೆ ಇವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರ್ದೇ ಇರಕ್ಕಾಗತ್ತಾ, ಅದಕ್ಕೋಸ್ಕರ ಕರ್ಕೊಂಡ್ ಬಂದೆ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಥ್ಯಾಂಕ್ ಯು ಚಾರು ಡಾರ್ಲಿಂಗ್ ಅಂತ ವಿವೇಕ್ ಹೇಳ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಅಂತ ಇಲ್ಲಿ ವಿವೇಕ್ ರಾಮಾಚಾರಿನ ಕೇಳ್ತಿರ್ತಾರೆ. ಕಿಟಿ ಅಂತ ರಾಮಾಚಾರಿ ಹೇಳ್ತಾರೆ. ಥ್ಯಾಂಕ್ಸ್ ಕರ್ಕೊಂಡ್ ಬಂದಿರೋದಕ್ಕೆ ಅಂತ ಹೇಳ್ತಾರೆ. ಸೂಪರ್ ಸರ್ ನೀವು ಅಂತ ರಾಮಾಚಾರಿ ಹೇಳ್ತಾರೆ. ಸುಮ್ನೆ ಮಾತಾಡ್ತಾ ಕೂತಿದ್ರಲ್ಲ, ನನ್ ಬಹು ಮನೆಗ್ ಬಂದಿದ್ದಾಳೆ, ವರುಣ್ ಹೋಗು ಕಾಫಿನೋ ಜ್ಯೂಸ್ನೋ ತಗೊಂಡ್ ಬಾ ಅಂತ ನವದೀಪ್ ವರುಣ್ಗೆ ಹೇಳ್ತಾರೆ. ಅದೆಲ್ಲ ಏನು ಬೇಡ ಅಂತ ಚಾರು ಹೇಳ್ತಾರೆ. ನೀನು ನನ್ ಡ್ರೀಮ್ ಗರ್ಲ್, ನನ್ನ ನೋಡಕ್ಕೆ ಮನೆಗ್ ಬಂದಾಗ ಏನೋ ತಗೊಳ್ಳಿಲ್ಲ ಅಂದ್ರೆ ಹೇಗೆ ವರುಣ್ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಮೇಡಮ್ ಏನ್ ತಗೊಂಡ್ ಬರ್ಲಿ, ಕಾಫಿನ ಜ್ಯೂಸ ಅಥವಾ ಏನಾದ್ರು ಬೇಕಾ ಅಂತ ವರುಣ್ ಹೇಳ್ತಾರೆ. ಈ ಕಡೆ ಚಾರು ಕಾಫಿ ಅಂತ ಹೇಳ್ತಾರೆ. ಓಕೆ ಮೇಡಮ್ ಅಂತ ಹೇಳಿ ವರುಣ್ ಹೋಗ್ತಾರೆ. ನಾನೊಂದು ಇಂಪಾರ್ಟೆಂಟ್ ಕಾಲ್ ಅಲ್ಲಿ ಇದ್ದೆ, ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ನವದೀಪ್ ಸಿದ್ಧಾರ್ಥ್ಗೆ ಕಾಲ್ ಮಾಡ್ತಾರೆ. ಹಲೋ ಸರ್ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಹೇಳು ಬಸವರಾಜ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಅಂತ ನವದೀಪ್ ಹೇಳ್ತಿರ್ತಾರೆ. ಆಗ ಚಾರು ಮತ್ತೆ ರಾಮಾಚಾರಿ ಶಾಕ್ ಆಗ್ತಾರೆ. ಅವ್ನ್ ಫೋನ್ಗೆ ಕಾಯ್ತಾ ಇದೆ, ಯಾಕಂದ್ರೆ ನಾವೇ ಕಾಲ್ ಮಾಡಿದ್ರೆ ಅವ್ನ್ಗೆ ಅನುಮಾನ ಬರುತ್ತಲ್ವಾ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಓಕೆ ಯುವರ್ ರೈಟ್ ಅಂತ ನವದೀಪ್ ಹೇಳ್ತಾರೆ. ಮೊದ್ಲು ಅವ್ನ್ ನಿಮ್ ವಿರುದ್ಧವಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿದ್ದೇನೆ ಅಂತ ನೋಡೋಣ, ಆಮೇಲೆ ಬೇಕಾದ್ರೆ ಅವನನ್ನ ಲಾಕ್ ಮಾಡಿದ್ರಾಯ್ತು ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಓಕೆ, ನಿಂಗೆ ಅವ್ನ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಹೇಳು, ಅವನನ್ನ ಅಲ್ಲೇ ಮುಗಿಸ್ಬಿಡೋಣ ಅಂತ ನವದೀಪ್ ಹೇಳ್ತಾರೆ. ಸರಿ ಸರ್ ಆಗ್ಲಿ ಅಂತ ಸಿದ್ಧಾರ್ಥ್ ಹೇಳ್ತಾರೆ. ಏನೇ ಹೆಲ್ಪ್ ಬೇಕಾದ್ರು ಎನಿ ಟೈಮ್ ನಂಗೆ ಕಾಲ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ನವದೀಪ್ ಹೇಳ್ತಾರೆ. ಓಕೆ ಸರ್ ಅಂತ ಹೇಳಿ ಸಿದ್ಧಾರ್ಥ್ ಕಾಲ್ ಕಟ್ ಮಾಡ್ತಾರೆ. ಇದಕ್ಕಿದಂಗೆ ಇಲ್ಲಿ ಆ ಬಸವರಾಜು ಯಾರು ಅಂತ ನಂಗೆ ಗೊತ್ತಾಯ್ತು ಅಂತ ವಿವೇಕ್ ಹೇಳ್ತಿದ್ರೆ ರಾಮಾಚಾರಿಗೆ ಭಯ ಶುರು ಆಗುತ್ತೆ. ನಿನ್ ಮೇಲಿರೋ ದುಶ್ಮನ್ಗೆ ನನ್ ಮೇಲೆ ಅಟ್ಯಾಕ್ ಮಾಡಿದ್ದೇನೆ, ಅವನೇನಾದ್ರೂ ನಂಗೆ ಸಿಗ್ಬೇಕು ಅಂತ ಹೇಳಿ ವಿವೇಕ್ ಕೋಪ ಮಾಡ್ಕೋತಾರೆ. ಚಾರು ನೋಡಿ ಇಲ್ಲಿ ವಿವೇಕ್ ಸ್ಮೈಲ್ ಮಾಡ್ತಿರ್ತಾರೆ. ಚಾರು ಕೂಡ ವಿವೇಕ್ ನೋಡಿ ಸ್ಮೈಲ್ ಮಾಡ್ತಾರೆ. ಆ ಕಡೆ ರುಕ್ಕು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ನನ್ ಕೈಯಿಂದ ಅಂತೂ ಆಗ್ತಾ ಇಲ್ಲ, ಆ ಮುರಾರಿ ನೋಡಿದ್ರು ಭಯ ಆಗುತ್ತೆ, ದೆವ್ವ ನೋಡಿದ್ರು ನಂಗೆ ಭಯ ಆಗುತ್ತೆ, ಒಟ್ನಲ್ಲಿ ಯಾರು ನೋಡಿದ್ರು ಭಯನೇ. ಇವಾಗ ಅದೇನ್ ಟಾಸ್ಕ್ ಕೊಡುತ್ತೋ, ನೆನೆ ತಿಂದಿರೋ ಟಾಸ್ಕ್ ಇಂದಾನೆ ನಂಗಿನ್ನು ಬಾಯಿಂದ ಉರಿ ಹೋಗಿಲ್ಲ. ಇವತ್ತು ಅದೇನ್ ತಿನ್ನೋದಕ್ಕೆ ಹೇಳುತ್ತೋ, ಅಯ್ಯೋ ದೇವ್ರೆ, ಅಲ್ಲ ನಾನ್ ಯಾರಾದ್ ಕಣ್ಗಾದ್ರೂ ಬಿದ್ರೆ ಅಲ್ವಾ ಇದೆಲ್ಲ ಆಗೋದು. ಆ ದೆವ್ವದ್ ಕಣ್ಗೂ ಅಥವಾ ಈ ಮೊರಾರಿ ಕಣ್ಗೂ ಬೀಳ್ದೇ ಇದ್ರೆ ಹಾ ಸರಿ, ಇದೇ ಸರಿ, ಯಾರ್ ಕಣ್ಗೂ ಬೀಳ್ದೇ ಇರೋ ತರ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಬಿಡ್ತೀನಿ. ಎಲ್ ಬಚ್ಚಿಟ್ಕೊಳ್ಳಿ ಅಂತ ಹೇಳಿ ರುಕ್ಕು ನೋಡ್ತಿರ್ತಾರೆ. ಹಾಗೆ ಅಲ್ಲಿದಂತ ಹಳ್ಳಿ ಕಟ್ಟೆ ಹತ್ರ ಹೋಗಿ ಮೇಲ್ಗಡೆ ಕೂತ್ಕೋತಾರೆ. ತಲೆ ಮೇಲ್ ಕೈ ಇಟ್ಕೊಂಡು ಅಯ್ಯೋ ದೇವ್ರೆ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನನ್ಗಂತೂ. ಇವತ್ತು ನಿನ್ನ ನಂಬ್ಕೊಂಡು ಇಲ್ಲಿ ಬಂದು ಕೂತಿದ್ದೀನಿ, ನೋಡ್ಕೊಂಡು ಆ ರಾಮಾಚಾರಿ ದೇವ ಬರ್ದಿರೋ ತರ ನೋಡ್ಕೊಳಪ್ಪ ಅಂತ ಹೇಳಿ ರುಕ್ಕು ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಆ ಕಡೆ ನವದೀಪ್ ಹೇಳ್ತಿರ್ತಾರೆ. ನಿಜವಾಗ್ಲೂ ಚಾರು ನಂಗೆ ನಂಬಕ್ಕೆ ಆಗ್ತಿಲ್ಲ ಅಂತ ನವದೀಪ್ ಹೇಳ್ತಾರೆ. ಯಾಕಂಕಲ್ ಅಂತ ಚಾರು ಕೇಳ್ತಾರೆ. ನನ್ ಮಗ ನೋಡಕ್ಕೆ ನನ್ ಮನೆಗೆ ಬಂದಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ನವದೀಪ್ ಖುಷಿಯಿಂದ ಹೇಳ್ತಿರ್ತಾರೆ. ಚಾರು ಡಾರ್ಲಿಂಗ್, ನೀವು ನಮ್ಮನೆಗೆ ಕಾಲಿದ ತಕ್ಷಣ ನಮ್ಮನೆಂತೂ ಬ್ಯೂಟಿಫುಲ್ ಆಗೋಯ್ತು ಅಂತ ವಿವೇಕ್ ಹೇಳ್ತಾರೆ. ನನ್ ಮನೆ ಮಾತ್ರ ಅಲ್ಲ ಚಾರು, ನನ್ ಬೇಟ ಫುಲ್ಲು ನೋವಲ್ಲಿದ್ದ, ಇವಾಗ ನೋಡು ಫುಲ್ಲು ಬ್ರೈಟ್ ಆಗ್ಬಿಟ್ಟ ಅಂತ ನವದೀಪ್ ಹೇಳ್ತಾರೆ. ಸರ್ ಅವ್ರಂತೂ ಸೂಪರ್ ಸರ್ ಅಂತ ರಾಮಾಚಾರಿ ಹೇಳ್ತಾರೆ. ಆ ಕಡೆ ನವದೀಪ್ಗೆ ಇನ್ನೊಂದು ಫೋನ್ ಬರುತ್ತೆ. ಆಗ ನವದೀಪ್ ಕೋಪ ಮಾಡ್ಕೊಂಡು ಮಾತಾಡ್ತಿದ್ರೆ ಇಲ್ಲಿ ರಾಮಾಚಾರಿ ನವದೀಪ್ ಮುಂದೆ ಇದ್ದಂತ ಲ್ಯಾಪ್ಟಾಪ್ ನ ತೋರಿಸಿ ಅದೇ ಲ್ಯಾಪ್ಟಾಪ್ ಅಂತ ಚಾರುಗೆ ಹೇಳ್ತಾರೆ ರಾಮಾಚಾರಿ. ಇಲ್ಲಿ ನವದೀಪ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ನಿಂಗ್ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ, ನೀ ನಂಗೆ ಮೆಸೇಜ್ ಮಾಡ್ಬಾರ್ದು ಅಂದ್ರೆ ನಂಗೆ ಮೆಸೇಜ್ ಮಾಡ್ಬಾರ್ದು, ನಾವ್ ಮಾಡ್ತಿರೋದೇ ಕೆಟ್ಟ ಕೆಲ್ಸ ಅಂತದ್ರಲ್ಲಿ ವಾಟ್ಸ್ಆಪ್ ಅಲ್ಲಿ ಅಥವಾ ಮೆಸೇಜ್ ಅಲ್ಲಿ ನೀನ್ ಯಾವ ಡಾಕ್ಯುಮೆಂಟ್ಸ್ ಕಳಿಸಬಾರ್ದು, ಅದೆಲ್ಲ ಗೊತ್ತಿಲ್ವಾ ನಿಂಗೆ. ಹಾಗೆ ನಾವು ಫೋನ್ ಅಲ್ಲೂ ಕೂಡ ಯಾವ ಡೀಟೇಲ್ಸ್ ಡಿಸ್ಕಸ್ ಮಾಡಬಾರ್ದು, ಏನಾದ್ರು ಇಮೇಲ್ ಅಲ್ಲಿ ಕಳಿಸ್ಬೇಕು, ಆ ವೆಬ್ಸೈಟ್ ಇದೆಯಲ್ಲ ಅದ್ರ ಮುಖಾಂತರನೇ ಕಳಿಸ್ಬೇಕು ಅಂತ ನವದೀಪ್ ಹೇಳ್ತಾ ಇರ್ತಾರೆ. ಲ್ಯಾಪ್ಟಾಪ್ ಆನ್ ಅಲ್ಲೇ ಇದೆ ಅಂತ ಇಲ್ಲಿ ಚಾರು ಮನ್ಸಲ್ಲೇ ಅನ್ಕೋತಾರೆ. ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ, ಏನಾದ್ರೂ ಮೆಸೇಜ್ ಮಾಡಿದ್ರೆ ಅಂತ ಹೇಳಿ ನವದೀಪ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ವರುಣ್ ಕಾಫಿನ ತರ್ತಾರೆ. ವೇಟ್ ನನ್ ಚಾರು ಡಾರ್ಲಿಂಗ್ಗೆ ನಾನೇ ಕಾಫಿ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ವಿವೇಕ್ ಚಾರುಗೆ ಕಾಫಿ ಕಪ್ ನ ಕೊಡ್ತಾರೆ. ಹಾಗೆ ಇಲ್ಲಿ ಚಾರು ಕಾಫಿ ಕುಡಿತಾ ಬೇಕು ಅಂತ ಅಲ್ಲೇ ಇದ್ದ ಟಿಫೈ ಹತ್ರ ಕಾಫಿ ಇಡ್ಬೇಕು ಅಂತ ಹೇಳಿ ಬಗ್ತಿರ್ತಾರೆ. ಮೇಡಮ್ ನೀವು ಅಷ್ಟೊಂದೆಲ್ಲ ಬಗ್ಬೇಡಿ, ನಾನು ಇಡ್ತೀನಿ ಕಾಫಿ ಕಪ್ ನ, ನಿಮ್ ಜಾಗ ಮಾಡ್ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದ ಲ್ಯಾಪ್ಟಾಪ್ ನ ಸ್ವಲ್ಪ ಜರಗ್ಸಕ್ಕೆ ಹೋಗ್ತಾರೆ ರಾಮಾಚಾರಿ. ಇಲ್ಲಿ ನವದೀಪ್ ಅದನ್ನ ಟಚ್ ಮಾಡ್ಬೇಡ ಅಂತ ಹೇಳಿ ಬೈದ್ ಬಿಡ್ತಾರೆ. ಓಕೆ ಅಂತ ರಾಮಾಚಾರಿ ಹೇಳ್ತಿದ್ರೆ ಆಗ ನವದೀಪ್ ಅಲ್ಲೇ ಇದ್ದ ಲ್ಯಾಪ್ಟಾಪ್ ನ ತಗೊಂಡು ರೂಮ್ ಹೊರಟೋಗ್ತಾರೆ. ಲ್ಯಾಪ್ಟಾಪ್ ನ ಯಾರು ಟಚ್ ಮಾಡಂಗಿಲ್ಲ ಅಂತ ವರುಣ್ ಹೇಳ್ತಾರೆ. ಚಾರು ಡಾರ್ಲಿಂಗ್ ಕಾಫಿ ಕುಡಿ ಅಂತ ವಿವೇಕ್ ಹೇಳ್ತಿದ್ರೆ ಚಾರು ಸರಿ ಅಂತ ಹೇಳ್ತಾರೆ. ಆ ಕಡೆ ಜಿಕೆ ಹಾಗೂ ಮಾನ್ಯತಾ ಮಾತಾಡ್ತಿರ್ತಾರೆ. ಜಿಕೆ ಎಲ್ಲಿ ನಮ್ರಕ್ಕೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಮಾನ್ಯತಾ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಇಟ್ ಮೇಡಮ್, ಅವತ್ತು ಇಲ್ಲಿ ಬಂದ್ಬಿಟ್ಟು ದೆವ್ವ ಅಂತ ಹೇಳಿ ಸೀನ್ ಕ್ರಿಯೇಟ್ ಮಾಡಿ ಹೋದವಳು ಅಡ್ರೆಸ್ಗೆ ಇಲ್ವಲ್ಲ ಅಂತ ಜಿಕೆ ಹೇಳ್ತಾರೆ. ಏನಾಯ್ತು ಅಂತ ಗೊತ್ತಾಗ್ತಿಲ್ಲ, ನಾವೆಲ್ಲ ಇಷ್ಟೊಂದು ಹ್ಯಾಪಿ ಮೂಡ್ ಅಲ್ಲಿ ಇರ್ಬೇಕಾದ್ರೆ ಅವಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಅವಳು ಇಲ್ಲಿ ಇರ್ಬೇಕಲ್ವಾ ಅಂತ
ಅಂತ ಮಾನ್ಯತಾ ಹೇಳ್ತಾರೆ. ನೀವು ಮಾತ್ರ ಹ್ಯಾಪಿ ಮೂಮೆಂಟ್ ಅಲ್ಲಿ ಇರೋದು, ನಾವು ಪೇನ್ ಮೂಮೆಂಟ್ ಅಲ್ಲಿ ಇದೀವಿ. ನಾವು ನಮ್ ಪೇನ ಹೇಳ್ಕೋಬೇಕು ಅಂತ ಅನ್ಕೊಂಡಿದೀವಿ. ಕರೆಕ್ಟ್, ಅವಳು ಕಾಣಿಸ್ತಾನೆ ಇಲ್ವಲ್ಲ ಅಂತ ಜಿಕೆ ಹೇಳ್ತಾರೆ. ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಮಾನ್ಯತಾ ಕಾಲ್ ಮಾಡ್ತಾರೆ. ಆ ಕಡೆ ರುಕ್ಕು ಅಂತೂ ಯಾವ್ದೋ ನಂಬರ್ ಬಂತು, ಫೋನ್ ಬಂತು ಅಂತ ಹೇಳಿ ದೇವ ಅಂತ ಹೇಳಿ ಹಲೋ ದೇವ ಅಂತ ರುಕ್ಕು ಹೇಳ್ತಾರೆ. ಸಾರಿ ದೇವ ಬಾವ, ನೀವ್ ಕೊಟ್ಟಿರೋ ಟಾಸ್ಕ್ ಎಲ್ಲ ಮುಗಿಸಿದೀನಿ, ನನ್ ಟಾಸ್ಕ್ ಎಲ್ಲ ಮುಗೀತು ಅಂತ ಮುರಾರಿ ಹೇಳ್ತಾ ದೇವ ಬಾವ ಮತ್ಯಾಕೆ ಕಾಲ್ ಮಾಡಿದೀರಾ ಅಂತ ಹೇಳಿ ರುಕ್ಕು ಭಯ ಪಟ್ಕೊಂಡು ಮಾನ್ಯತಾ ಜೊತೆ ಹೇಳ್ತಾರೆ. ಹೇ ರುಕ್ಕು ಅಂತ ಮಾನ್ಯತಾ ಹೇಳ್ತಾರೆ. ಹೇಳಿ ದೇವ ಬಾವ ಅಂತ ಆ ಕಡೆ ರುಕ್ಕು ಹೇಳ್ತಾರೆ. ಸ್ಟಾಪ್ ದಿಸ್ ನಾನ್ಸೆನ್ಸ್, ನಾನು ಮಾನ್ಯತಾ ಮಾತಾಡ್ತಿರೋದು, ನಿನ್ಗೇನಾದ್ರು ಹುಚ್ಚಿರ್ತಿದ್ಯಾ? ದೆವ್ವ ಅಂತೆ ಬಾವ ಅಂತೆ ಅಂತ ಮಾನ್ಯತಾ ಹೇಳ್ತೀರಾ. ಓ ಮಾನ್ಯತಾ ಅವ್ರ ಅಂತ ರುಕ್ಕು ಕೇಳ್ತಾರೆ. ಹೌದು ರುಕ್ಕು, ಅಸಲು ಏನಾಗಿದೆ ನಿಂಗೆ ಅಂತ ಮಾನ್ಯತಾ ಕೇಳ್ತಾರೆ. ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ, ಬಾವ ಸತ್ತು ದೆವ್ವ ಆಗಿದ್ದಾರೆ ಅಂತ ರುಕ್ಕು ಹೇಳ್ತಾರೆ. ರುಕ್ಕು ಯಾವ ದೆವ್ವನೂ ಇಲ್ಲ, ಯಾವ ಭೂತನೂ ಇಲ್ಲ, ಅದೆಲ್ಲ ನಿನ್ ಭ್ರಮೆ ಅಷ್ಟೇ ಅಂತ ಮಾನ್ಯತಾ ಹೇಳ್ತಾರೆ. ಹೌದೌದು ಭ್ರಮೆ ಅಂತ ಹೇಳ್ತೀರಾ, ಯಾಕೆಂದ್ರೆ ಆ ದೆವ್ವ ಕಾಟ ಕೊಡ್ತಿರೋದು ನಂಗಲ್ವಾ? ನಿಮ್ಗೂ ಏನಾದ್ರು ಈ ತರ ತೊಂದರೆ ಕೊಟ್ಟಿದ್ರೆ ಗೊತ್ತಾಗ್ತಿತ್ತು ನನ್ ಕಷ್ಟ ಅಂತ ರುಕ್ಕು ಹೇಳ್ತಾರೆ. ಅದೆಲ್ಲ ಬಿಟಾಕು, ನಾನೊಂದು ಹ್ಯಾಪಿ ನ್ಯೂಸ್ ಹೇಳ್ಬೇಕು ಅಂತ ಕಾಲ್ ಮಾಡಿದ್ದೀನಿ. ದರಿದ್ರ ರಾಮಾಚಾರಿ ಸತ್ತಿರೋದ್ರಿಂದ ಎಷ್ಟೆಲ್ಲ ಒಳ್ಳೆ ವಿಷಯ ಆಗ್ತಿದೆ ಗೊತ್ತಾ? ನವದೀಪ್ ಮಗ ಫಾರಿನ್ ಇಂದ ಇಂಡಿಯಾ ಬಂದಿದ್ದಾರೆ. ಚಾರು ಬೇಬಿನು ನವದೀಪ್ ಮಗನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಿರೆ. ರುಕ್ಕು ಅಂತೂ ಶಾಕ್ ಆಗ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ನ್ಯೂಸ್ ಇದೆ, ಅದನ್ನ ಕೇಳಿದ್ರೆ ಶಾಕ್ ಆಗ್ತೀಯಾ ಅಂತ ಮಾನ್ಯತಾ ಹೇಳ್ತಾರೆ. ಈಗ ಕೃಷ್ಣನು ನಮ್ ಜೊತೆ ಸೇರ್ಕೊಂಡಿದ್ದಾನೆ. ಅದು ಮಾತ್ರ ಅಲ್ಲ, ನಮ್ಮ ಚಾರು ಬೇಬಿಗೆ ಆ ಕಿಟ್ಟಿನ ಬಾಡಿ ಗಾರ್ಡ್ ಆಗಿ ಅಪಾಯಿಂಟ್ ಮಾಡಿದೀನಿ ಅಂತ ಮಾನ್ಯತಾ ಹೇಳ್ತಾರೆ. ಆಗ ರುಕ್ಕು ಏನು ಮಾತಾಡದೆ ಸುಮ್ನೆ ಕೂತಿರ್ತಾರೆ. ರುಕ್ಕು ಅವಾಗಿಂದ ನಾನ್ ಮಾತಾಡ್ತಿದ್ದೀನಿ, ಏನಾದ್ರೂ ಮಾತಾಡು. ಹೆಲೋ ಹೆಲೋ ಅಂತ ಮಾನ್ಯತಾ ಹೇಳ್ತಾರೆ. ಏನಾದ್ರೂ ಒಳ್ಳೇದಾಗಿದ್ರೆ ಅಲ್ವಾ ನಾನು ಮಾತಾಡೋದಿಕ್ಕೆ, ನಾವೆಲ್ರೂ ಸೇರ್ಕೊಂಡೆ ತಪ್ಪು ಮಾಡಿದ್ವಿ, ಆದ್ರೆ ಶಿಕ್ಷೆ ಮಾತ್ರ ನಾನು ಒಬ್ಳಿಗಾಗ್ತಿದ್ದೆ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ. ಮೊದ್ಲು ಉಚಿತರ ಮಾತಾಡೋದನ್ನ ನಿಲ್ಸು, ನೀವು ಈ ತರ ಬಾಯ್ ಬಂದಂಗೆ ಮಾತಾಡ್ತಿದೆ, ನಾವೇ ರಾಮಾಚಾರಿನ ಅಂತ್ಯ ಮಾಡಿದ್ವಿ ಅಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ ರುಕ್ಕು ಅಂತ ಮಾನ್ಯತಾ ಹೇಳ್ತಾರೆ. ಹೌದು, ಇವಾಗ ಗೊತ್ತಾಗಿರೋದ್ರಿಂದ ಅಲ್ವಾ ನಾನ್ ಈ ತರ ಶಿಕ್ಷೆ ಅನುಭವಿಸ್ತಿರೋದು ಅಂತ ರುಕ್ಕು ಹೇಳ್ತಾರೆ. ನಾನ್ ಏನ್ ಹೇಳೋ ಪರಿಸ್ಥಿತಿ ಇಲ್ಲ, ದೆವ್ವ ಬಂದ್ಬಿಟ್ರೆ ಕಷ್ಟ, ಮೊದ್ಲು ನೀವು ಫೋನ್ ಇಡಿ ಅಂತ ಹೇಳಿ ರುಕ್ಕು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಹೀಗೆ ಈ ರುಕ್ಕುಗೆ ಏನೋ ಆಗಿದೆ, ಮೂರು ದೆವ್ವ ದೆವ್ವ ಅಂತ ಹೇಳಿ ಬಡ್ಕೋತಾಳೆ ಅಂತ ಮಾನ್ಯತಾ ಹೇಳ್ತಾರೆ. ನಾನು ಅದನ್ನೇ ಅಲ್ವಾ ಹೇಳ್ತಾ ಇರೋದು, ಅಲ್ಲೇನೋ ಸಮಸ್ಯೆ ಇದೆ ಅಂತ ಜಿಕೆ ಹೇಳ್ತಾರೆ. ಏನ್ ಹೇಳ್ತಾ ಇದೆ ನಿಮ್ಮಿಬ್ರು ತಲೆಯಲ್ಲಿ, ಅವಳೊಂಥರ ಆದ್ರೆ ನೀನೊಂಥರ, ಮತ್ತೆ ನಾನ್ ಸಿಗಾಕೊಂಡು ನಾನು ಇನ್ನೊಂಥರ ಆಗ್ಬಿಟ್ಟಿದೀನಿ ಅಂತ ಹೇಳಿ ಮಾನ್ಯತಾ ಬೈದು ಅಲ್ಲಿಂದ ಹೋಗ್ತಾರೆ. ಅಯ್ಯೋ ರಾಮಚಾರಿ ಸತ್ತಿಲ್ಲ, ಅವನಿನ್ನೂ ಬದುಕಿದ್ದಾನೆ ಅಂತ ಅಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಆದ್ರೆ ಈ ಅಮ್ಮ ನಂಬ್ತಾನೆ ಇಲ್ಲ. ರಾಮಾಚಾರಿನ ಏನಾದ್ರು ದೇವ್ ದ್ವೇಷ ಹಾಕೊಂಡು ಏನಾದ್ರೂ ತೊಂದ್ರೆ ಕೊಡ್ತಿದ್ದಾನ ಹೇಗ್? ಜಿಕೆ ಒಬ್ರೆ ಮಾತಾಡ್ಕೋತಿರ್ತಾರೆ. ಆ ಕಡೆ ನವದೀಪ್ ರೂಮ್ ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ನೋಡ್ತಾ ಇರ್ತಾರೆ. ಆ ಕಡೆ ರಾಮಾಚಾರಿ ಚಾರು ನವದೀಪ್ ಯಾವ ಕಡೆ ಹೋದ್ರು ಅಂತ ಹೇಳಿ ಎಲ್ಲ ಕಡೆ ನೋಡ್ತಿದ್ರೆ, ಇಲ್ಲಿ ವಿವೇಕ್ ಮಾತ್ರ ಚಾರು ಡಾರ್ಲಿಂಗ್ ಕಾಫಿ ಕುಡ್ದು ನಮ್ಮನೆ ಕಾಫಿ ಹೇಗಿದೆ ಅಂತ ಹೇಳು ಅಂತ ವಿವೇಕ್ ಹೇಳ್ತಾರೆ. ಕುಡ್ದೆ ನೈಸ್ ಅಂತ ಚಾರು ಹೇಳ್ತಾರೆ. ಏನೋ ನಿಂತರನ ಅಂತ ವಿವೇಕ್ ಹೇಳ್ತಾರೆ. ನಿಂತರ ಇರೋದಕ್ಕೆ ಸಾಧ್ಯನೇ ಇಲ್ಲ, ನೀನೊಂಥರ ಎಕ್ಸ್ಟ್ರಾರ್ಡಿನರಿ ಪೀಸ್ ಅಲ್ಲಲ್ಲ, ಎಕ್ಸ್ಟ್ರಾರ್ಡಿನರಿ ಲೇಡಿ, ಮೈ ಡ್ರೀಮ್ ಗರ್ಲ್, ಮೈ ಸ್ವೀಟ್ ಹಾರ್ಟ್, ಮೈ ಶುಗರ್ ಹನಿ ಅಂತ ಹೇಳಿ ಇಲ್ಲಿ ವಿವೇಕ್ ಸ್ವಲ್ಪನೇ ಸ್ವಲ್ಪ ಪಕ್ಕ ಬಂದು ಚಾರು ಹತ್ರ ಕುತ್ಕೊಳಕ್ ಹೋಗ್ತಿದ್ರೆ, ಚಾರು ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಹಾಗೆ ಇಲ್ಲಿ ವಿವೇಕ್ ರಾಮಾಚಾರಿ ಜೊತೆ ಮಾತಾಡ್ತಿರ್ತಾರೆ. ನಾನು ನನ್ ಚಾರು ಡಾರ್ಲಿಂಗ್ ನ ಯಾವ ತರ ಪ್ರೀತಿಯಿಂದ ನೋಡ್ಕೋಬೇಕು, ಹತ್ರ ಬರ್ಬೇಕು ಅಂತ ಹೋಗ್ತಾ ಇದ್ದೆ, ಅವಳು ಆದಷ್ಟು ನನ್ನ ಅವಾಯ್ಡ್ ಮಾಡಿ ಹೊರಟೋಗ್ತಾಳೆ ಅಂತ ವಿವೇಕ್ ಕಿಟ್ಟಿಗೆ ಹೇಳ್ತಾರೆ. ಆದ್ರೆ ರಾಮಾಚಾರಿ ಹೇಳ್ತಾರೆ, ಹೆಣ್ಮಕ್ಳೇ ಹೆಂಗೆ ಸರ್, ಆದ್ರೆ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಿಮ್ಮೇಲೇನಾದ್ರು ಇಷ್ಟ ಇಲ್ಲ ಅಂತಿದೆ, ಅವ್ರೇನಾದ್ರು ನೋಡಕ್ಕೆ ಇಲ್ಲಿವರೆಗೂ ಬರ್ತಾ ಇದ್ರ ಹೇಳಿ ಅಂತ ರಾಮಾಚಾರಿ ಹೇಳ್ತಿದೆ. ಇಲ್ಲ ಕಿಟ್ಟಿ, ಅವಳಿಗೆ ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂತ ವಿವೇಕ್ ಹೇಳ್ತಾರೆ. ಇಲ್ಲ ಸರ್, ಅವ್ರ ಮನ್ಸಲ್ಲಿ ಬೇರೆನೆ ನಡೀತಾ ಇದೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನ್ ಅವ್ರ ಹತ್ರ ಕೇಳ್ಕೊಂಡ್ಬಂದು ಹೇಳ್ಬೋದಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಅಂದ್ರೆ ಅಂತ ಇಲ್ಲಿ ವಿವೇಕ್ ಹೇಳ್ತಿದ್ದ, ಸರ್ ನಿಮ್ ಮುಂದೆ ಹೇಳೋದಿಕ್ಕೆ ಅವ್ರಿಗೇನಾದ್ರು ಮುಜುಗರ ಇರ್ಬೋದು, ಅದಕ್ಕೋಸ್ಕರ ನಾನೇ ಹೋಗಿ ನಿಮ್ ಬಗ್ಗೆ ಕೇಳ್ಕೊಂಡ್ ಬರ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಸರಿ ಹೋಗಿ ಕೇಳು, ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ವಿವೇಕ್ ಹೇಳ್ತಿದೆ. ಹಾಗಾದ್ರೆ ಇವಾಗ್ಲೇ ಹೋಗಿ ಕೇಳ್ಕೊ ಬರ್ತೀನಿ ಅಂತ ಹೇಳಿ ರಾಮಾಚಾರಿ ಚಾರು ಇರೋ ಜಾಗಕ್ಕೆ ಅಂದ್ರೆ ಮನೆ ಒಳಗಡೆ ಬೇರೆ ರೂಮ್ ಹತ್ರ ಹೋಗ್ತಾರೆ ರಾಮಾಚಾರಿ. ಹಾಗೆ ಇಲ್ಲಿ ರಾಮಾಚಾರಿ ಹೋಗ್ತಾ, ಸರ್ ನೀವಂತೂ ಸೂಪರ್ ಅಂತ ಹೇಳಿ ರೂಮ್ ನ ಅಂದ್ರೆ ಚಾರು ಇರೋ ರೂಮ್ ನ ಲಾಕ್ ಮಾಡ್ಕೊಬಿಡ್ತಾರೆ. ಅದು ನೋಡಿ ವಿವೇಕ್ ಅಂತೂ ಡೌಟ್ ಪಡಕ್ಕೆ ಶುರು ಮಾಡ್ತಾರೆ. ಸರ್ ನೀವು ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಹತ್ರ ಯಾರನ್ನೋ ಮಾತಾಡಕ್ಕೆ ಅಂತ ಬಿಡ್ತಿದ್ದೀರಲ್ಲ ಅಂತ ವರುಣ್ ವಿವೇಕ್ ಹೇಳ್ತಾರೆ. ಅವನು ಹೋಗ್ತಾ ಇದ್ದು ನನ್ ಶಾದಿ ಬಗ್ಗೆ ಮಾತಾಡಕ್ಕೆ, ನೀನು ಸುಮ್ನೆ ಇರು ಅಂತ ವಿವೇಕ್ ವರುಣ್ಗೆ ಬೈತಾರೆ. ಓಕೆ ಸಾಬ್ ಅಂತ ಹೇಳಿ ಇಲ್ಲಿ ಕಾಫಿ ಕಪ್ ಎತ್ಕೊಂಡು ವರುಣ್ ಇಡಕ್ ಹೋಗ್ತಾರೆ. ಆ ಕಡೆ ಚಾರು ರಾಮಾಚಾರಿ ಮಾತಾಡ್ತಿರ್ತಾರೆ. ನಂಗೆ ಗೊತ್ತು ಮೇಡಮ್, ನಿಮ್ ತುಂಬಾ ಹಿಂಸೆ ಆಗ್ತಿದೆ ಅಂತ ರಾಮಾಚಾರಿ ಹೇಳ್ತಾರೆ. ವಿವೇಕ್ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದು, ನನ್ ಜೊತೆ ಮಾತಾಡಕ್ ಬರೋದು, ಇದರಿಂದ ನಂಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ರಾಮಾಚಾರಿ ಅಂತ ಚಾರು ಹೇಳ್ತಿರ್ತಾರೆ. ರೀ 1000 ಜನ ನಿಮ್ಮ ನೋಡ್ಲಿ, ಇಲ್ಲಿ ಚಾರು ಮೇಡಮ್ ಕಣ್ಣು ಯಾರ್ ಮೇಲಿರುತ್ತೆ ಅಂತ ನಂಗೆ ಗೊತ್ತು ರೀ ಅಂತ ರಾಮಾಚಾರಿ ಹೇಳ್ತೀರೆ. ನನ್ ಕಣ್ಣು ಯಾರ್ ಮೇಲಿರುತ್ತೆ ಅಂತ ಚಾರು ಹೇಳ್ತಾರೆ. 1000 ಜನ ಗಂಡಸು ಇದ್ರು ನನ್ನ ಹುಡ್ಗಿ ಕಣ್ಣು ನನ್ ಮೇಲೆ ಇರುತ್ತೆ ಅಂತ ರಾಮಾಚಾರಿ ಹೇಳ್ತಿದ್ರೆ ಚಾರುಗೆ ಖುಷಿ ಆಗುತ್ತೆ. ಇಬ್ರು ಖುಷಿಯಿಂದ ಕೈ ಇಟ್ಕೊಂಡು ಮಾತಾಡ್ತಿದ್ದೆ. ಅದೇ ಸಮಯಕ್ಕೆ ಅಲ್ಲಿ ಹೋಗ್ತಿದಂತ ವರುಣ್ ರಾಮಾಚಾರಿ ಚಾರುನ ನೋಡೇ ಬಿಡ್ತಾರೆ. ನನ್ನ ಅನುಮಾನ ಸರಿಯನ್ನೇ ಇದೆ, ಯಾಕೆಂದ್ರೆ ನಮ್ ಚೋಟಾ ಬಾಸ್ ನ ಆಚೆ ನಿಲ್ಸಿ ಇವ್ರಿಬ್ರು ರೊಮ್ಯಾನ್ಸ್ ಮಾಡ್ತಿದಾರ ಅಂತ ಹೇಳಿ ಇಲ್ಲಿ ವರುಣ್ ಡೌಟ್ ಪಟ್ಟು ವಿವೇಕ್ ಹೇಳಕ್ಕೆ ಹೋಗ್ತಾರೆ. ಆ ಕಡೆ ರುಕ್ಕು ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾರೆ. ಸಡನ್ ಆಗಿ ಮುಂದೆ ಯಾರೋ ವ್ಯಕ್ತಿ ಬರ್ತಾರೆ. ಇಲ್ಲಿ ರುಕ್ಕು ಅಂತೂ ಭಯ ಪಡ್ಕೊಂಡು ದೆವ್ವ ಅಂತ ಹೇಳಿ ಮತ್ತು ಕಾಲ್ ನೋಡ್ತಾರೆ. ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ನೋಡ್ಕೊಂಡ್ ಬರ್ಬೇಕಾದ್ರೆ ಅದು ಮುರಾರಿ ಆಗ್ತಿರ್ತಾರೆ. ಅಶೋ ಮುರಾರಿ
ನೀನಾ ನಾನು ದೆವ್ವ ಭಾವ ಅಂತ ಭಯ ಪಟ್ಬಿಟ್ಟಿದೆ ಅಂತ ರುಕು ಹೇಳ್ತಿದೆ. ಇಲ್ಲಿ ಮುರಾರಿ ಮಾತ್ರ ಕೋಪ ಮಾಡ್ಕೊಂಡು ರುಕು ಕೆನೆಗೆ ಬಾರಿಸ್ತಾರೆ. ಏನೋ ನನ್ನನ್ನೇನು ದೇವಸ್ಥಾನದಲ್ಲಿರೋ ಗಂಟೆ ಅನ್ಕೊಂಡಿದ್ಯಾ, ಬಂದಾಗ ಹೋದಾಗೆಲ್ಲ ಬಾರಿಸ್ತಿರ್ತೀಯಲ್ಲ ಅಂತ ರುಕು ಕೇಳ್ತಾರೆ. ಸಾರಿ ಅದಕ್ಕೆ ದೆವ್ವ ಫ್ರೆಂಡ್ ಫೋನ್ ಮಾಡಿ ಹೋದ ತಕ್ಷಣ ಕೆನೆಗೆ ಬಾರಿಸು ಅಂತ ಹೇಳಿತು ಅಂತ ಮುರಾರಿ ಹೇಳ್ತಾರೆ. ಹೌದಾ ಅಂತ ರುಕು ಹೇಳ್ತೀರಾ. ಹೌದು ಅದಕ್ಕೆ ಅಂತ ಮುರಾರಿ ಹೇಳ್ತಾರೆ. ಸರಿ ಇವತ್ತು ಏನ್ ಟಾಸ್ಕ್ ಇದೆಯಂತೆ ಕೇಳು. ಯಾಕೆಂದ್ರೆ ಅದ್ ನೆನ್ಪಿಸ್ಕೊಂಡು ಟೆನ್ಷನ್ ಮಾಡ್ಕೊತಿದ್ದೀನಿ. ಒಂದ್ ಸ್ವಲ್ಪ ಈಸಿ ಆಗಿರೋ ಟಾಸ್ಕ್ ಕೊಡಕ್ ಹೇಳು ನಿನ್ ದೆವ್ವ ಫ್ರೆಂಡ್ಗೆ ಅಂತ ರುಕು ಕೇಳ್ತಾರೆ. ಸರಿ ಅದಕ್ಕೆ ನಾನ್ ದೆವ್ವ ಫ್ರೆಂಡ್ಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಮುರಾರಿ ಫೋನ್ ಮಾಡ್ತಾರೆ. ಆ ಕಡೆ ವರುಣ್ ಮತ್ತು ವಿವೇಕ್ ಹೇಳ್ತಾರೆ, ಸರ್ ನಿಮ್ ಹುಡ್ಗಿನ ಆಸ್ಕೊಂಡ್ ಹೋಗಕ್ಕೆ ಪ್ಲಾನ್ ಮಾಡ್ತಿದ್ದೇನೆ ಅವನು ಅಂತ ವಿವೇಕ್ ಹೇಳ್ತಿದೆ. ಅಶೋ ನನ್ ಹುಡ್ಗಿನ ಆಸ್ಕೊಂಡ್ ಹೋಗಕ್ಕೆ ಯಾಕಾಗುತ್ತೆ, ಯಾಕೆಂದ್ರೆ ಅಲ್ಲಿದ್ದಾನಲ್ಲ ಕಿಟ್ಟಿ ಅನ್ನೋ ಬಾಡಿ ಗಾರ್ಡ್ ಅಂತ ವಿವೇಕ್ ಹೇಳ್ತಾರೆ. ಹುಡ್ಗಿನ ಆಸ್ಕೊಂಡ್ ಹೋಗಕ್ಕೆ ಕಾಯ್ತಾ ಇರದೆ ಅವನು ಅಂತ ವರುಣ್ ಹೇಳ್ತಿದೆ. ವಿವೇಕ್ ಶಾಕ್ ಆಗ್ತಾರೆ. ಏನ್ ಹೇಳ್ತಿದ್ಯಾ ಅಂತ ಇಲ್ಲಿ ವಿವೇಕ್ ಹೇಳ್ತಾರೆ. ಆ ಕಿಟ್ಟಿ ಚಾರು ಮೇಡಮ್ ಹತ್ರ ಕನ್ವಿನ್ಸ್ ಮಾಡಿ ನಿಮ್ ಜೊತೆ ಮಾತಾಡ್ತೀನಿ ಅಂತ ಅಲ್ವಾ ಹೇಳಿ ಹೋಗಿದ್ದ ವರುಣ್ ಹೇಳ್ತಿದೆ. ಹಾ ಅಂತ ವಿವೇಕ್ ಹೇಳ್ತಾರೆ. ಬಟ್ ಅಲ್ಲಿ ಅವರಿಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾರೆ ಸಾಬ್ ಅಂತ ವರುಣ್ ಹೇಳ್ತಿದೆ. ವಿವೇಕ್ ಕೋಪದಲ್ಲಿ ವರುಣ್ ಕೆನೆಗೆ ಹೊಡಿತಾರೆ. ಹೊಡೆಯೋ ಮೀನ್ ಇನ್ನೊಂದ್ಸರಿ ನಾನ್ ಚಾರು ಬಗ್ಗೆ ಕೆಟ್ಟ ಹೇಳಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಹೇಳ್ತಿದೆ. ಇಲ್ಲ ಸಾಬ್ ನಾನ್ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ ಬನ್ನಿ ಅಂತ ಹೇಳಿ ವಿವೇಕ್ ಕರ್ಕೊಂಡು ವರುಣ್ ಬರ್ತಾರೆ. ಹಾಗೆ ಇಲ್ಲಿ ವಿವೇಕ್ ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊತಿದ್ರೆ, ಏನ್ ಸಾಬ್ ಇದು, ನೀವ್ ನೋಡಿದ್ರೆ ವಾಚ್ ಮ್ಯಾನ್ ತರ ಆಚೆ ಇದ್ದೀರಾ, ಅವರು ಬಾಡಿ ಗಾರ್ಡ್ ಅಂತ ಹೇಳಿ ಒಳಗಡೆ ರೊಮ್ಯಾನ್ಸ್ ಮಾಡ್ತಿದ್ದಾನೆ ಅಂತ ವರುಣ್ ಹೇಳ್ತಾರೆ. ಇಲ್ಲಿ ವಿವೇಕ್ ಚಾರು ಡಾರ್ಲಿಂಗ್ ಕಿಟ್ಟಿ ಅಂತ ಜೋರಾಗಿ ಕೂಗ್ತಾ ಇದೆ. ಒಳಗಡೆ ಇದ್ದಂತ ರಾಮಾಚಾರಿ ಚಾರುಗಂತೂ ಟೆನ್ಷನ್ ಶುರು ಆಗುತ್ತೆ. ಎಷ್ಟೇ ಹೇಳಿದ್ರು ಇಲ್ಲಿ ಅವರಿಬ್ರು ಬಾಗ್ಲು ತೆಗಿಯಲ್ಲ. ಏನ್ ಮಾಡ್ತಿದ್ದಾರೆ ಇವರಿಬ್ರು ಒಳಗಡೆ ಅಂತ ಇಲ್ಲಿ ವಿವೇಕ್ ಟೆನ್ಷನ್ ಆಗ್ತಾರೆ. ಆಮೇಲೆ ರಾಮಾಚಾರಿ ಬಾಗ್ಲು ತೆಗೆದು ರಾಮಾಚಾರಿ ಚಾರು ಆಚೆ ಬರ್ತಾರೆ. ಒಳಗಡೆ ನೀವಿಬ್ರು ಏನ್ ಮಾಡ್ತಾ ಇದ್ರಿ, ಏನ್ ಮಾತಾಡ್ತಿದ್ರಿ ಅಂತ ವಿವೇಕ್ ಕೇಳ್ತಾರೆ. ಏನ್ ಸರ್ ಹಿಂಗ್ ಕೇಳ್ತಿದ್ದೀರಾ, ಚಾರು ಮೇಡಮ್ ಜೊತೆ ಮಾತಾಡಿ ನಿಮ್ ಪ್ರೀತಿನ ಅರ್ಥ ಮಾಡಿಸಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಕತೆ ಹೇಳ್ತಿದ್ಯಾ ನನ್ನ ಹತ್ರ, ನನ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಕ್ಕೆ ಡೋರ್ ಯಾಕೋ ಕ್ಲೋಸ್ ಮಾಡ್ಕೊಂಡೆ ಅಂತ ವಿವೇಕ್ ಅವರಿಗೆ ಬೈತಾರೆ. ಏನು ಡೋರ್ ಲಾಕ್ ಅಂತ ಚಾರು ಶಾಕ್ ಅಲ್ಲಿ ಹೇಳ್ತಾರೆ. ಸರ್ ನಾವೆಲ್ಲಿ ಡೋರ್ ಲಾಕ್ ಮಾಡಿದ್ವಿ, ನಮ್ಮ ಪಾಡ ನಾವು ನಿಂತ್ಕೊಂಡು ಮಾತಾಡ್ತಿದ್ವಿ, ಗಾಳಿಗೆ ಏನಾದ್ರು ಡೋರ್ ಲಾಕ್ ಆಗಿರ್ಬೇಕಷ್ಟೇ ಅಂತ ರಾಮಾಚಾರಿ ಹೇಳ್ತಾರೆ. ನಾನು ಅಷ್ಟೊತ್ತಿಂದ ಡೋರ್ ನ ಲಾಕ್ ಮಾಡ್ತಿದ್ದೆ, ನೀವಿಬ್ರು ಡೋರ್ ಓಪನ್ ಮಾಡ್ದೆ ಏನು ರೊಮ್ಯಾನ್ಸ್ ಮಾಡ್ತಿದ್ರ ಅಂತ ಇಲ್ಲಿ ವಿವೇಕ್ ಬೈತಿರ್ತಾರೆ. ಸರ್ ಎಲ್ ಸರ್ ಏನ್ ಮಾತಾಡ್ತಿದ್ರ, ನಾವೆಲ್ಲಿ ಡೋರ್ ಓಪನ್ ಮಾಡಿದ್ವಿ, ಅದಾಗ್ತಾನೆ ಅಲ್ವಾ ಡೋರ್ ಓಪನ್ ಆಗಿತ್ತು ರಾಮಾಚಾರಿ ಹೇಳ್ತಾರೆ. ಇಲ್ಲ ಸಾಬ್ ಇವ್ರಿಬ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ವರುಣ್ ಹೇಳ್ತಾರೆ. ಅಲ್ಲ ನಾವೇನಾದ್ರೂ ಸುಳ್ಳು ಅಂತ ರಾಮಾಚಾರಿ ಹೇಳ್ತಿದ್ರೆ ಇಲ್ಲಿ ಚಾರು ನಾಟಕಾಡಕ್ಕೆ ಶುರು ಮಾಡ್ತಾರೆ. ಅದೇ ಕಣ್ಣೀರಾಗ್ತಿರ್ತಾರೆ. ಚಾರು ಮೇಡಮ್ ಯಾಕೆ ಅಳ್ತಿದ್ದೀರಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಿದ್ರೆ. ವಿವೇಕ್ ಅಂತೂ ಚಾರು ಅಳ್ತಿರೋ ನೋಡಿ ಟೆನ್ಷನ್ ಶುರು ಆಗುತ್ತೆ. ನಾನು ಇದಕ್ಕೆ ಕಿಟ್ಟಿ ಹೇಳಿದ್ದು ನಾನು ಯೋಚನೆ ಮಾಡ್ಬೇಕು ಅಂತ, ನೀನೇನ್ ಹೇಳ್ದೆ, ವಿವೇಕ್ ಸರ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರನ್ನ ಮದ್ವೆ ಆಗಿ ಚೆನ್ನಾಗಿರೋ ಅಂತ ಹೇಳ್ತಿದ್ದಾನೆ. ಸ್ವಲ್ಪ ಹೊತ್ತು ಅವ್ರ ಪರವಾಗಿ ನಾನು ನಿನ್ ಜೊತೆ ಮಾತಾಡ್ತಿರೋದಕ್ಕೆ ಅವರು ನನ್ ಮೇಲೆ ಡೌಟ್ ಪಟ್ಬಿಟ್ರು. ನಾಳೆ ನನ್ ಮದ್ವೆ ಆದ್ಮೇಲೆ ಇನ್ನೊಬ್ರು ಹೆಂಡತಿ ಅಂತ ಹೇಳಿ ನನ್ ಮನಸ್ಸನ್ನ ನೋಸಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಹೇಳಿ ಇಲ್ಲಿ ಚಾರು ಅಳದಿಗೆ ಶುರು ಮಾಡ್ತಾರೆ. ನೋ 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 ಅಂತ ವಿವೇಕ್ ಹೇಳ್ತಾರೆ. ನಮ್ ವಿವೇಕ್ ಸರ್ ದೇವ್ರಂತವ್ರು, ನಿಮ್ ಮೇಲೆ ಯಾವತ್ತೂ ಅನುಮಾನ ಪಡಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಅಬ್ಸಲ್ಯೂಟ್ಲಿ ರೈಟ್ ಅಂತ ವಿವೇಕ್ ಹೇಳ್ತಾರಲ್ಲ ಅಂತ ಹೇಳಿದ್ರೆ ಯಾಕಿತರ ಬಂದು ಇಲ್ಲಿ ಕೂಗಾಡ್ತಿದ್ದೀರಾ ಅಂತ ಚಾರು ಹೇಳ್ತಾರೆ. ನಾನು ಏನು ಮಾಡ್ಲಿಲ್ಲ ಚಾರು ಡಾರ್ಲಿಂಗ್, ಇವನ ಇದ್ದಾನಲ್ಲ ಈ ವರುಣ್ ಇವನೇ ನಂಗೆ ಕನ್ಫ್ಯೂಸ್ ಮಾಡಿದ್ದು ಅಂತ ವಿವೇಕ್ ಹೇಳ್ತಾರೆ. ವಾಟ್ ಆಫ್ಟರ್ ಒಬ್ಬ ಕೆಲ್ಸದವ್ರ ಮಾತು ಕೇಳ್ಕೊಂಡು ನನ್ ಮೇಲೆ ಡೌಟ್ ಪಡ್ತಿದ್ದೀರಾ ಅಂದ್ರೆ ಹಾಗಾದ್ರೆ ನೀವು ನನ್ ಮೇಲೆ ಇಟ್ಟಿರೋ ಪ್ರೀತಿ ಇಷ್ಟೇನಾ ಅಂತ ಚಾರು ಹೇಳ್ತಾರೆ. ನಹಿ ನಹಿ ಇಲ್ಲ 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 ಐ ಲವ್ ಯು ಸೋ ಮಚ್ ಅಂತ ಇಲ್ಲಿ ವಿವೇಕ್ ಹೇಳ್ತಿದೆ. ಇಲ್ಲ ನಾನ್ ಯಾರು ನಂಬದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಚಾರು ಅಳದಿಗೆ ಶುರು ಮಾಡ್ತಾರೆ. ಅಶೋ ಚಾರು ಮೇಡಮ್ ಅಳ್ಬೇಡಿ ಮೇಡಮ್, ನೀವು ನಮ್ಮ ಅಣ್ಣನ ಮದ್ವೆ ಆದಾಗ್ಲೇ ಒಂದ್ಸಲಿ ನಿಮ್ ಜೀವನ ಹಾಳಾಗೋಗಿತ್ತು, ಆದ್ರೆ ನೀವು ವಿವೇಕ್ ಸರ್ ಜೊತೆ ಮದ್ವೆ ಆಗಿ ಅವ್ರ ಜೊತೆ ಸಂತೋಷವಾಗಿರ್ತೀರಾ ಅಂತ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತಿದೆ ನೀವಂತೂ ಇವ್ರನ್ನ ಮದ್ವೆ ಆದ್ರೆ ಸಂತೋಷವಾಗಿ ಇರಲ್ಲ ಅಂತ ರಾಮಾಚಾರಿ ಹೇಳ್ತೀರಾ. ಅಶೋಕ್ ಕಿಟಿ ಕಿಟಿ ಆ ತರ ಹೇಳ್ಬೇಡ, ನಾನು ನಿಮ್ಮಿಬ್ರ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟೆ, ಸಾರಿ ಅಂತ ಹೇಳಿ ವಿವೇಕ್ ಕೈ ಮುಗ್ದು ಸಾರಿ ಕೇಳ್ತಾರೆ. ಛೋಟಾ ಸಾಫ್ ನಾನೇ ನೋಡ್ದೆ ಇವ್ರಿಬ್ರು ಕೈ ಹಿಡ್ಕೊಂಡು ಮಾತಾಡ್ತಿದ್ದು ಅಂತ ವರುಣ್ ಹೇಳ್ತಾರೆ. ಒಂದ್ ನಿಮಿಷ ವಿವೇಕ್ ಸರ್, ಚಾರು ಮೇಡಮ್ ಒಂದ್ಸಲಿ ಮದ್ವೆ ಆಗಿ ಅವ್ರ ಲೈಫ್ ಹಾಳಾಗೋಗಿತ್ತು, ಅದಕ್ಕೆ ಇನ್ನೊಂದ್ಸತಿ ಮದ್ವೆ ಆಗಿದ್ರೆ ನನ್ ಲೈಫ್ ಹಾಳಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನ್ ಕೈ ಮುಗ್ದು ಇಲ್ಲ ಮೇಡಮ್ ನೀವು ವಿವೇಕ್ ಅವ್ರನ್ನ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತೀರಾ ಅಂತ ನಾನು ಚಾರು ಮೇಡಮ್ ಕಾಲ್ಗೆ ಬಿಡಕ್ ಹೋಗ್ತಿದ್ದೆ. ಆಗ ಅವರು ನನ್ ಕೈ ಹಿಡಿದು ತಡೆದ್ರು. ನಾನು ವಿವೇಕ್ ಮದ್ವೆ ಆದ್ರೆ ನನ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅವರು ನನ್ನನ್ನೇ ಕೇಳ್ತಿದ್ರು ಅಂತ ಚಾರು ಕೇಳ್ತಿರೋ ಅಂತ ರಾಮಾಚಾರಿ ಹೇಳ್ತಾರೆ. ಅದಕ್ಕೆ ನಾನ್ ಹೇಳ್ದೆ ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ ಅಂತ ಹೇಳ್ತಿದೆ. ಅದಕ್ಕೆ ಅವರು ಒಪ್ಕೊಂಡ್ರು. ಅವರು ಅವ್ರ ಪ್ರೀತಿ ವಿಚಾರ ನನ್ನ ಹತ್ರ ಹೇಳಿದ್ರು. ನಾನು ನಿಮ್ ಹತ್ರ ಹೇಳ ಅಂತ ಬಂದ್ರೆ ನೀವ್ ನೋಡಿದ್ರೆ ನನ್ನ ಹತ್ರನೇ ಈ ತರ ನಡ್ಕೊತಿದ್ದೀರಲ್ಲ, ವೆರಿ ಬ್ಯಾಡ್ ಅಂತ ರಾಮಾಚಾರಿ ಹೇಳ್ತಾರೆ. ಅವ್ರ ಮನ್ಸಲ್ಲಿ ಅಂತ ಆ ದೇವ್ರು ಈಗ್ಲೇ ತೋರಿಸ್ಬಿಟ್ಟ ಅಂತ ಚಾರು ಹೇಳ್ತಾರೆ. ಚಾರು ಡಾರ್ಲಿಂಗ್ ಪ್ಲೀಸ್ ಚಾರು ಡಾರ್ಲಿಂಗ್ ಆ ತರ ಹೇಳ್ಬೇಡಿ ಅಂತ ವಿವೇಕ್ ಚಾರುನ ಬೇಡ್ಕೊತಿರ್ತಾರೆ. ಇಟ್ಟಿ ನೀವೇ ಸ್ವಲ್ಪ ಹೇಳಿ ಅಂತ ವಿವೇಕ್ ಕಿಟ್ಟಿ ಹೇಳ್ತಾರೆ. ಆಮೇಲೆ ಇದಕ್ಕಿದ್ದಂಗೆ ವಿವೇಕ್ ವರುಣ್ ನೋಡಿ ನಿಂದಾನೆ ಅಂತ ಹೇಳಿ ವರುಣ್ ಕಪಾಲ್ಗೆ ಮತ್ತೆ ವಿವೇಕ್ ಹೊಡಿತಾರೆ. ಸಾವಂತ ಇಲ್ಲಿ ಮತ್ತೆ ವರುಣ್ ಹೇಳ್ತಿರೆ ಹೋಗು ಅಂತ ಬೈದ್ ಬಿಡ್ತಾರೆ. ಸಾರಿ ಅಂತ ವಿವೇಕ್ ಚಾರುನ ಹೇಳ್ತಾರೆ. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ವಿವೇಕ್ ಅಂತ ಚಾರು ಹೇಳ್ತಾರೆ. ಹೌದು ಸರ್ ನಂಗೆ ಎಲ್ಲೆಲ್ಲೋ ಹೆಂಗೆಂಗೋ ಪೇನ್ ಆಗ್ತಿದೆ, ಇನ್ನು ಚಾರು ಮೇಡಮ್ಗೆ ಎಷ್ಟು ಬೇಜಾರಾಗಿರಲ್ಲ ಅಂತ ರಾಮಾಚಾರಿ ಹೇಳ್ತಿದೆ. ವಿವೇಕ್ಗೆ ಟೆನ್ಷನ್ ಆಗ್ತಿದೆ. ಇನ್ನೊಂದ್ ಕಡೆ ಚಾರು ಅಳ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ತೀನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.